ಪ್ರಿಯ ಮೇನಕ ಭಾರ್ಗವ ಇಂದ್ರನಾಣೆ ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಹಲ್ಲಳೊಂದಿಗೆ ಸುಖವನ್ನು ಪಟ್ಟನಲ್ಲವೇ? ಅಂತ ಸುಖವನ್ನು ಬೇಕಾಗಿಲ್ಲಲ್ಲ ಮೇನಕ ರಾಮ. ಸ್ತ್ರೀಯಳೇ, ಅದರಂತೆ ನೀನೀಗ ಎನ್ನನ್ನು ಕೂಡಿ ನನ್ನನ್ನು ಸುಖಪಡಿಸು ರಾಮ, ಕರಗಿಸಬೇಡ ಎನ್ನ ಪ್ರೇಮ. ಹಾಗೆ ಮದವೇರಿದ ಮಂಕು ಸ್ತ್ರೀಯಳೇ, ತಪವಂತನಾದ ಗೌತಮ ಮುನಿಯನ್ನು ಕಾಮಾಂಧನಾದ ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆತ ನಮ್ಮ ನದಿಯ ಸ್ಥಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರೆಗೆಳೆದ ಬಂದ ಪತಿರತೆಯಾದ ಅಹಲ್ಯ ದೇವಿಯಂ ಶೀಲವಂ ಕೆಡಿಸಿ ತತ್ ಮುನಿಯ ವೇಷವಂ ತಾಳಿ ತನ್ನ ಕಾಮಾಂಧತೆಯನ್ನು ಶಪಥ ಮಾಡಿಕೊಂಡು ಮತ್ ಗೌತಮ ಋಷಿಗಳಿಂದ ಶಾಪಾಗ್ರಸ್ತನಾಗಿ ಮೈ ತುಂಬ ಯೋನಿಗಳನ್ನು ಪಡೆದುಕೊಂಡು ಬಂದಿರುವನ ಮದನನ ತಾಪ ಇಂದ್ರನ ನೆತ್ತಿಗೇರಿ ನೀಟಾದ ನಾರಿಯರಲ್ಲಿ ಬೆರೆಯುವ ಪಿಟ ಪುರುಷನಾದ ಕಾರಣ ಅದಕ್ಕೆ ಪ್ರಾಚಿತ ಹೊಂದಿದನು. ಸ್ತ್ರೀಗಳೇ, ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೇಕೆ ಅಂತಾಪವನಾಗುತ್ತಿತ್ತು? ನೀನು ಜ್ಞಾನ ಸಂಪನ್ನೆಯಂತೆ ಎನ್ನಗೆ ಇಂಥ ದುರ್ಬುದ್ಧಿ ಉಪದೇಶ ನುಡಿದಿರು ನಾರಿ. ಈ ಮಾತು ಮತ್ತೊಂದು ಸರಿ. ಹೌದು ಮೇನಕ, ಬಾರ ಪ್ರಿಯತಮ ಬಾಳ ಚಂದ್ರಮ, ಬಾರ ಪ್ರಿಯತಮ ಬಾಳ ಚಂದ್ರಮ, ನೀ ನನ್ನ ಪ್ರಿಯತಮ ಬಾಳ ಚಂದ್ರಮ. ನಿನ್ನ ಬಿಟ್ಟು ಬದುಕಲ ಅತ್ತಿರವ ಸುಂದರ, ಬಂದಿರೋ ವಸಂತ ಮಾತ ಪಡೆಯೋಣ ಸಂತೋಷ ಬಾಳೆನ್ನ ಪ್ರಿಯ ಸುಂದರ. ಬಾರ ಪ್ರಿಯತಮ ಬಾಳ ಚಂದ್ರಮ, ಬಾರ ಪ್ರಿಯತಮ ಬಾಳ ಚಂದ್ರಮ, ನೀ ನನ್ನ ಪ್ರಿಯತಮ ಬಾಳ ಚಂದ್ರಮ. ಭಾರ್ಗವ ಮೇನಕ ರಾಮ. ಸ್ತ್ರೀಯರೇ, ಪರಶುವಿನಲ್ಲಿ ಕುಳಿತು ತಪಸ್ಸು ಮಾಡಲು ಬಂದಿರುವೆ ಎಂದು ಹೇಳ್ತಿರುವೆಯಲ್ಲ ರಾಮ? ಸ್ತ್ರೀಯರೇ, ಹೌದಾ ಅಲ್ಲ? ತಪಸ್ಸನ್ನ ಮಾಡಲು ಬಂದಿರೋನು ಮೇನಕ. ನಾನು ಅದನ್ನೇ ಕೇಳಿದೆ ರಾಮ. ಪರಶಿವನನ್ನು ಕುಳಿತು ತಪಸ್ಸು ಮಾಡಲು ಬಂದಿರುವೆ ಎಂದು ಹೇಳ್ತಿರುವೆಯಲ್ಲ, ಆ ಪರಶಿವನ ಜಡೆಯಲ್ಲಿರುವ ಚಂದ್ರನೇ ಗುರುಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆದನು. ತನ್ನ ಚಂದ್ರ ವಂಶವನ್ನೇ ಉದ್ಧಾರ ಮಾಡಿಕೊಂಡಿರುವೇನು? 15 ದಿನ ಕತ್ತಲ ತೋರುವನಲ್ಲ ಮೇನಕ. ಇನ್ನು 15 ದಿನ ಸುಖ ಪಡುವನಲ್ಲ ರಾಮ. ಹೌದು ಸ್ತ್ರೀಯಳೇ. ಭಾರ್ಗವ ಮೇನಕ, ಅದರಂತೆ ನೀನೀಗ ಎನ್ನನ್ನು ಕೂಡಿ ನಿನ್ನ ಋಷಿಕುಲ ವಂಶವನ್ನೇ ಉದ್ಧಾರ ಮಾಡಿಕೊಂಡು ಬೇಡುವೆನು ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಆಹೇ ನಾರಿ ಸುರ ಸುಂದರಿ, ನಿನ್ನಲ್ಲಿ ಕಪಟ ಮೋಹದಾಟವು ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ. ಚಂದ್ರನು ಇಂದ್ರನಿಗಿಂತ ಕಾಮಂದನು. ಗುರುಪತ್ನಿಯ ತಾರ್ಯಳ ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕು 15 ದಿನ ಕತ್ತಲು ತೋರುವನು. ಅವನ ನಿಷ್ಠಾವಂತನಾಗಿದ್ದರೆ ದೈವ ಪಾವನನಾದ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸಿದ್ದನು. ಮೇನಕ, ಪರಸ್ತ್ರೀಯಳ ಬಯಸಿದ ಕಾರಣ ಅಂತ ಅಪಖ್ಯಾತಿ ಪತ್ತು ತನ್ನ ಭವಿಷ್ಯಕ್ಕೆ ಕುಂದ ತಂದುಕೊಂಡಿರುವನ. ಮೇನಕ ಗೋಳಿರಿ ಹೋಲ
ನಿನ್ನ ಮಾಯಾತಂತ್ರಕ್ಕೆ ಮರಳಾಗಲಾರೆ ಮೂರ್ಖಳೇ, ಇಲ್ಲಿಂದ ಹೊರಟು ಹೋಗೋ ಹೀಗೆ. ಮೇನಕ, ಏನು ಬೇಕು ಸ್ತ್ರೀಯಳೇ? ತಪಸ್ಸನ್ನು ಮಾಡಲು ಬಂದಿರುವನು. ಮೇನಕ, ದೇವೇಂದ್ರ ರಾಣಿ, ಇಂದ್ರ ರಾಣಿ, ಸ್ತ್ರೀಯಳೇ ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಸ್ತ್ರೀಯಳೇ. ರಾಮ, ಮೇನಕ, ತಪಸ್ಸು ಮಾಡುವ ವಯಸ್ಸು ನಿನ್ನದಲ್ಲ, ನಿನ್ನದೀಗ ಪ್ರೀತಿ ಮಾಡುವ ವಯಸ್ಸು. ಅಂತ ನಿನಗೆ ಯಾತಕ್ಕೆ ಬೇಕು ಸ್ತ್ರೀಯಳೇ? ನನಗೆ ನೀನು ಬೇಕಲ್ಲ, ಅದಕ್ಕೆ ಅದು ಬೇಕಾಗಿರುವುದು. ನಾನು ತಪಸ್ಸನ್ನು ಮಾಡಲು ಬಂದಿರೋನು ಮೇನಕ. ಭಾರ್ಗವ, ಸ್ತ್ರೀಯಳೇ ನಿನಗಾಗಿ ಸಿಂಧೂರ ಮಾಲೆಯನ್ನು ತಂದಿರುವೆನು, ಸಿರಬಾಗುವ ಹಾರವನ್ನು ಧರಿಸು, ಎನ್ನನ್ನು ಸ್ವೀಕರಿಸು. ಅಂತ ಸುಖವನ್ನು ಇಂದ್ರನಿರನಲ್ಲ ಮೇನಕ. ಅವನು ಬೇಡವೆಂದು ಬಿಟ್ಟು ಇಲ್ಲಿಗೆ ಬಂದಿರುವೆನು. ನಿನ್ನ ಗಂಡನು ಇಂದ್ರನಿರಲ್ಲ ಮೇನಕ. ಬೇಕಾಗಿಲ್ಲ, ನನಗೆ ನೀನು ಬೇಕು. ನನ್ನ ಬೇಕಾಗಿದ್ರೆ ತಪಸ್ಸನ್ನು ಮಾಡಲು ಬಂದಿರುವನು ಮೇನಕ. ರಾಮ, ಮೇನಕ, ಸರ್ವತಾ ಆಗುದಿಲ್ಲ ಸ್ತ್ರೀಯಳೇ. ಹೇಳಲೇ? ಹೇಳು, ಚೆನ್ನಾಗಿ ಹೇಳು. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ, ಗೆದ್ದೆ ತಾಳದಲ್ಲಿ ಇಂಪಾದ ಗೆದ್ದೆ ನಾದ, ಹೃದಯ ತಾಳದಲ್ಲಿ ಒಂದಾದ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ಬಲವ ಶ್ರುತಿ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಹುಮಾಲೆ ಬಾಳಿಗೆ. ಗೆಲುವಾಮೃತವು ನಯನದೊಳಗೆ ಹದರ ಅಮೃತವು ತುಟಿಗಳೆಡೆಗೆ, ಗೆಲುವಾಮೃತವು ನಯನದೊಳಗೆ ಹದರ ಅಮೃತವು ತುಟಿಗಳೆ, ನನ್ನ ಪ್ರೇಮಕ್ಕೆ ನೀ ಪ್ರೇರಣ, ನಿನ್ನ ಧ್ಯಾನವೇ ನನ್ನ ಚೇತನ. ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆನಾದ, ಹೃದಯ ತಾಳದಲ್ಲಿ ಒಂದಾದ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ಬಲವ ಶ್ರುತಿ. ಕಾರ್ತಿವೀರ ರೆಡಿ ಮಾಡ್ರಪ್ಪ, ಕಾರ್ತಿವೀರ ರೆಡಿ ಮಾಡ್ರು. ರಾಮ, ಮೇನಕ, ಭಾರ್ಗವ, ಇಂದ್ರರಾಣೆ, ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ಮನಸ್ಸು ಮಾಡಿ ಬಂದಿರುವೆನು. ನನ್ನ ಮೇಲೆ ಕರುಣೆ ತೋರಿ ಎನ್ನ ಆಸೆಯನ್ನು ಪೂರೈಸು ನನ್ನ ಬುದ್ಧಿ ಸಂಪನ್ನ. ಆಹಿಯ ಜಂಭಾರ್ಯ ಮೋಹದ, ಆಹಿಯ ಸುರಪತೆ ಮೋಹದ ರಾಣಿ, ನೀನೆಂಥ ಮಾತಿನ ಜಾಣೆ. ಬ್ರಹ್ಮಾಚಾರ್ಯ ಹಿಡಿದು ವೈರಖ್ಯೆಯನ್ನು ಸ್ವಲ್ಪ ಭೋಗದ ಸುಖಕ್ಕೆ ಮನ ಬೆಳೆಸಿದರೆ ನಿನ್ನ ಮಾತಿಗೆ ಮನಗೊಡುವನೇನೇ ಫಲ್ಲವಾಣಿ. ಆನೆಯ ಮೇಲೆ ಹೋಗುವ ಯೋಗ್ಯತೆ ಪಡೆದವನಿಗೆ ಗಾದಪನ ಮೇಲೆ ಹೋಗುವ ಆಸೆ ಬರುವುದೇ? ಅಂಥ ಯೋಗ್ಯತೆ ಪಡೆದು ತಪಸ್ಸಿನಿಂದ ಪರಶುವನ್ನು ಮೆಚ್ಚಿಸುವ ಆತುರದಲ್ಲಿರುವ ನಾನು ನಿನ್ನಂಥ ಅಪ್ಸರಿಗೆ ಮನಸೋಲುವನಲ್ಲ, ಎನ್ನ ವ್ರತ ಕೆಡಿಸಿಕೊಳ್ಳುವನಲ್ಲ, ನಿನ್ನ ಮಾತಿಗೆ ಮನಸೋಲುವನಲ್ಲ ಈ ಮುನಿ ಕುಲ ತಿಲಕ ಪರಮ ಭಾವಕ. ಹೌದು ಸ್ತ್ರೀಗಳೇ, ಮೇನಕ ಸರ್ವಥಾ ಆಗುದಿಲ್ಲ ಮೇನಕ. ಇಂದ್ರರಾಣಿ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಅಂತ ಸುಖವನ್ನು ಬೇಕಾಗಿದ್ದರೆ ಇಂದ್ರನಲ್ಲ ಮೇನಕ. ಇಂದ್ರನು ಬೇಡ, ನೀನೇ ಬೇಕು ರಾಮ. ನಾನು ತಪಸ್ಸನ್ನು ಮಾಡಲು ಬಂದಿರುವನು ಸ್ತ್ರೀಗಳೇ.
ಪ್ರಿಯ, ಸ್ತ್ರೀಯಳೇ, ನನ್ನ ಕನಸು ಮನಸ್ಸಿನಲ್ಲಿಯೂ ನೀನೇ ಇರುವೆ. ಅಂತ ಮನಸ್ಸು ಬೇಕಾಗಿಲ್ಲಲ್ಲ ಮೇನಕ. ಎಂಥ ಮನಸ್ಸು ಬೇಕು ರಾಮ? ತಪಸ್ಸನ್ನು ಮಾಡಲು ಬಂದಿರೋನು ಮೇನಕ. ಹೌದು ಸ್ತ್ರೀಯಳೇ, ನನಗೆ ಬೇಕಾಗಿಲ್ಲಲ್ಲ ಮೇನಕ. ನಾನು ಬಿಟ್ಟಲ್ಲವೇ ನೀನು ತಪಸ್ಸು ಮಾಡೋದು? ರಾಮ, ಮೇನಕ, ಭಾರ್ಗವ, ಇಂದ್ರರಾಣಿ, ನಲ್ಲ, ಸ್ತ್ರೀಯಳೇ, ಪ್ರಿಯ, ಮೇನಕ, ಮೋಹನಾಂಗ, ಇಂದ್ರರಾಣಿ, ಒಮ್ಮೆ ಮನಸ್ಸು ಮಾಡು. ದೇವೇಂದ್ರ ರಾಣಿ, ನನ್ನ ಕೂಡು. ತಪಸ್ಸನ್ನು ಮಾಡಲು ಬಂದಿರೋನು ಮೇನಕ. ತಪಸ್ಸು ಬೇಡ, ಅಂತ ಸುಖವನ್ನು ಬೇಕಾಗಿಲ್ಲಲ್ಲ ಮೇನಕ. ನೋಡು ನೋಡು, ಸರ್ವತಾ ಆಗೋದಿಲ್ಲ ಮೇನಕ. ಆಹಾ, ಸ್ತ್ರೀಯಳೇ, ಭಾರ್ಗವ, ಮೇನಕ, ಸ್ತ್ರೀಯಳೇ, ಸರ್ವತಾ ಆಗೋದಿಲ್ಲ ಮೇನಕ. ಮೇನಕ, ಇದನ್ನು ಕತ್ತಿಯನ್ನು ಮುಂದೆ ತಂದು ನನ್ನನ್ನು ಎದುರಿಸುವೆಯಾ? ಸರ್ವತಾ ತೋರಿಸುವನು ಮೇನಕ. ನಾನು ಎದುರುವ ಹೆಣ್ಣಲ್ಲ. ನಾನು ಭಾರ್ಗವರಾಮನು. ಸ್ತ್ರೀಯಳೇ, ಗೊತ್ತಿತ್ತೇ ಬಂದಿರುವೆನು. ರಾಮ, ಮೇನಕ, ಹೇಳಲೆ. ಅದೇ ವಿಸ್ತಾರವಾಗಿ ಹೇಳು. ಕನಸಲ್ಲೂ ನೀನೆ, ಮನಸ್ಸಲ್ಲೂ ನೀನೆ, ಎಲ್ಲೆಲ್ಲೂ ನೀನಿರುವೆ. ನನ್ನನ್ನೇ ಕಾಣಿರುವೆ, ನನ್ನನ್ನೇ ಕಾಣಿರುವೆ. ಕನಸಲ್ಲೂ ನೀನೆ, ಮನಸ್ಸಲ್ಲೂ ನೀನೆ, ಎಲ್ಲೆಲ್ಲೂ ನೀನಿರುವೆ. ನನ್ನನ್ನೇ ಕಾಣಿರುವೆ, ನನ್ನನ್ನೇ ಕಾಣಿರುವೆ. ಮುದ್ದು ಮುದ್ದು ಮಾತನಾಡಿ ಕದ್ದು ಕದ್ದು ನನ್ನನ್ನು ನನ್ನ ಪ್ರೀತಿ ಮಾಡಿರಲು ನಲ್ಲ. ಒಂದು ದೇಹ ಎರಡು ನೀನೆ ನನ್ನ ಜೀವ. ನಿನ್ನ ಬಳಿಗೆ ನಾನು ಇನ್ನು ಬಂದೆ. ನೀ ನನ್ನ ಜೋಡಿ, ನೀ ನನ್ನ ಜೋಡಿ. ಕನಸಲ್ಲೂ ನೀನೆ, ಮನಸ್ಸಲ್ಲೂ ನೀನೆ, ಎಲ್ಲೆಲ್ಲೂ ನೀನಿರುವೆ. ನನ್ನನ್ನೇ ಕಾಣಿರುವೆ. ಡಮ್ ಅಂತಲ್ಲದ ಒದ್ದಟ್ಟಿ ಕರ್ಬಸಪ್ಪಣ್ಣವರು ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ. ಬಳಿ ಬಾರ ಬಾರ ನಿವಾರ ಬಾರ ಬಾಳಿನ ರಾಜ ನನ್ನ ಬಣ್ಣದ ತೇಜ. ಬಾರ ಬಾಳಿನ ರಾಜ ನನ್ನ ಬಣ್ಣದ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ
ಬಿಡ ಏನು ಮಾಡ್ಬೋದು ಭಾರ್ಗವ ಮೇನಕ ರಾಮ ಅಹೋ ಪ್ರಿಯ ಸ್ತ್ರೀಯಳ ಒತ್ತಾಯ್ತು, ವ್ಯರ್ಥ ಸಮಯವನ್ನು ಕಳೆಯಬೇಡ. ಸುಮ್ಮನೆ ನಿನ್ನ ಹಠವನ್ನು ಬಿಟ್ಟು ಎನ್ನಾಸೆಯನ್ನು ಪೂರೈಸು ಸುಂದರ ನವ ಮೋಹನ ಚಂದಿರ. ಅಯ್ಯೇ ಇಂದ್ರನ ರಾಣಿ, ನೀನಿನ್ನು ಸುಮ್ಮನೆ ಬಂದ ದಾರಿಯಂ ಹಿಡಿದು ಹಿಂದಕ್ಕೆ ಹೋಗ, ವ್ಯರ್ಥವಾಗಿ ಒತ್ತ ಕಳೆಯದಿರ ನಾಳೆ. ನೀನು ಇದೇ ರೀತಿ ಹಠ ಮಾಡಿದ್ದಾದರೆ ಎನ್ನಗೆ ಪಾಪ ಬಂದರೂ ಚಿಂತೆ ಇಲ್ಲ, ಎನ್ನಗೆ ವಿಘ್ನ ತಂದೊಡ್ಡಿರುವ ನಿನ್ನ ಸಂಹರಿಸಿ ಬಿಡುವನು. ಬ್ರಹ್ಮಾಚಾರ್ಯ ಎಂಬುದೆಂದು ಈ ಜಗತ್ತಕ್ಕೆ ತೋರ್ಪಡಿಸಿ ಬಿಡುವನು. ಎನ್ನಗೆ ರೊಚ್ಚಿಗಳಿಸದೆ ಸುಮ್ಮನೆ ನಡಿ ಮೇನಕ ಬೋಲಿರೇ ಎಲ್ಲ ಸಾರ್ಥಿ. ಈ ಮೂರ್ಖ ಸ್ತ್ರೀಗಳು ಹೋದರೇನು, ಇಲ್ಲೇ ಬಿದ್ದು ಹುಳಾಡಿದರೇನು, ಇವಳು ಬೂಟಾಟಿಕೆ ಬ್ರಹ್ಮಾಚಾರ್ಯ ಎಂಬ ಗಟ್ಟಿ ಮನಸ್ಸು ಕರಗೋದೆ. ಹೌದು ದೇವ, ಅದೆಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಈಗಲೇ ಶಿವಲಿಂಗಮ್ಮ ಪೂಜಿಸುವೆ, ತಪಸ್ಸಿಗೆ ಕುಳಿತುಕೊಳ್ಳುವೆ. ನೋಡಲೇ ಸಾರಥಿ ಅತಿ ಜಾಗೃತಿ ನಿಮ್ಮೆಷ್ಟದಂತಾಗಲ್ಲ ದೇವ. ಅಹೋ ಜಮದಗ್ನಿಯ ಕುಮಾರ, ಮೇನಕ ಮೆಚ್ಚಿದೆನು ಈ ನಿನ್ನ ದೃಢ ನಿರ್ಧಾರ. ನಿನಗೆ ಗೊತ್ತಾಗಿರ್ಬೇಕಾಗಿತ್ತಲ್ಲವೇ ಮೇನಕ? ಈಗ ಗೊತ್ತಾಯಿತು ಭಾರ್ಗವ. ಇಂದ್ರರಾಣಿ, ನಿನ್ನ ತಪಸ್ಸನ್ನು ಕೆಡಿಸಲು ನಾನಿಲ್ಲಿಗೆ ಬಂದೆ. ನೀನೇ ಗೆದ್ದೆ, ನಾನೇ ಸೋತೆ. ನೀನು ಹೀಗಿಂದೀಗಲೇ ಹೋಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತಿವೀರಾಜನನ್ನು ಜಯಿಸಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಇಷ್ಟದಂತಾಗಲಿ ಮೇನಕ. ಬೋಲಿರೇ ಎಲ್ಲ ಸಾರಥಿ. ಎನ್ನ ತಪಸ್ಸು ಕೆಡಿಸಲು ಬಂದ ಮೇನಕೆಯು ಹೊರಟು ಹೋದಳು. ನಾನಿನ್ನ ಭಕ್ತಿಯಿಂದ ಈಶನಂ ಧ್ಯಾನಿಸಿ ಪರಶುವನ್ನು ಪಡೆದುಕೊಳ್ಳುವೆ. ಹೇ ಪರಮೇಶ್ವರ ಗೌರಿವರ ಪ್ರಸನ್ನನಾಗು, ಎನ್ನ ಮನ ಕೋರಿಕೆ ಈಡೇರಿಸು. ಈಶಾ ಮಹೇಶ ಮುಕ್ತಿಗಾಗಿ ಲೀಲಾವತರಣ, ಮುಕ್ತಿಗಾಗಿ ಲೀಲಾವತರಣ, ಭಕ್ತ ಜನ ಮಮ ಕಾರ್ಯ ವೇಗನ. ಕೈಲಾಸಾದಿ ಮೂಲೋಕವನ, ಕೈಲಾಸಾದಿ ಮೂಲೋಕವನ, ಜಾಲವ ಮಮ ಸೌಭಾಗ್ಯದ ಸದನ, ಜಾಲವ ಮಮ ಸೌಭಾಗ್ಯದ ಸದನ, ಭಕ್ತ ಜನ ಮಮ ಕಾರ್ಯ ವೇಗನ, ಭಕ್ತ ಜನ ಮಮ ಕಾರ್ಯ ವೇಗನ, ಮುಕ್ತಿಗಾಗಿ ಲೀಲಾವತರಣ, ಮುಕ್ತಿಗಾಗಿ ಲೀಲಾವತರಣ, ಭಕ್ತ ಜನ ಮಮ ಕಾರ್ಯ ವೇಗನ, ಭಕ್ತ ಜನ ಮಮ ಕಾರ್ಯ ವೇಗನ, ಭಕ್ತ ಜನ ಮಮ ಕಾರ್ಯ ವೇಗನ. ಭಾರ್ಗವ, ಮೆಚ್ಚಿದೆ ನಿಶ್ಚಲ ಮನಸ್ಸಿನಿಂದ ನೀ ಮಾಡಿದ ತಪವ. ನಿನ್ನ ಭಕ್ತಿ ಎಂಬ ಬಳ್ಳಿ ಕೈಲಾಸ ಶಿಖರದೊಳ ಪಾರ್ವತಿ ಸಮೇತನಾಗಿ ಆಸನಾರೂಢನಾಗಿದ್ದ ಎನ್ನ ಕಾಲಿಗೆ ಸುತ್ತಿ ಎಳೆತಂದದಕ್ಕೆ ಇಲ್ಲಿ ಬಂದೆನು. ಭಾರ್ಗವ, ನಿನಗೇನು ಬೇಕು ಬೇಡು ಈ ಕ್ಷಣವ, ಬೇಡಿದ್ದನ್ನು ಕೊಟ್ಟು ಕಳಿಸುವೆ ತಕ್ಷಣವ. ಅಹೇ ದೇವ ಜಗದೀಶ್ವರ ಗಂಗಾಧರ ಉಮಾಮಹೇಶ್ವರ, ನಿನಗೆ ತಿಳಿಯದ ವಿಶೇಷವೇನೆಂದರೆ ಭೂಲೋಕದ ಕ್ಷತ್ರಿಯ ಕುಲಹದಮನಾದ ಕಾರ್ತವೀರನು ಅಹಂಕಾರದಿಂದ ಕೊಬ್ಬಿದ ಸಜ್ಜನರಿಗೆ ಬಾಧಿಸುತ್ತಿರುವನು. ಅವನ ಸಂಹಾರಕ್ಕಾಗಿ ನಿನ್ನ ತ್ರಿಶೂಲವನ್ನು ಪರಸುವನ್ನಾಗಿ ಮಾಡಿ ಎನ್ನಗೆ ದಯ ಪಾಲಿಸು. ಆ ಕುಲ ಕಾರ್ತವೀರನನ್ನು ಸಂಹರಿಸಿ ಸಜ್ಜನರಿಗೆ ಬಂದ ವಿಪತ್ತನ್ನು ಪರಿಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನಗೊಪ್ಪಿಸುವೆನು. ದೇವಾ, ಇಷ್ಟೇ ಎನ್ನ ಭಿನ್ನಪ್ಪವ. ಭಾರ್ಗವ, ಪರಮಾತ್ಮ, ನೀನು ಬೇಡಿದ ಈ ತ್ರಿಶೂಲವನ್ನು ಪರಶುವನ್ನಾಗಿ ಮಾಡಿಕೊಡುವೆ. ಹಿಡಿ, ಇಲ್ಲಿಂದ ನೀನು ಪರಶುರಾಮನೆಂಬ ಪ್ರಖ್ಯಾತಿಯನ್ನು ಪಡಿ. ನಿನ್ನ ಇಷ್ಟದಂತಾಗಲಿ ಪರಮಾತ್ಮ. ಆದರೆ ಒಂದು ಮಾತು ಮಾತ್ರ ನಿನಗೆ ಚೆನ್ನಾಗಿ ನೆನಪಿರಲಿ. ಏನು ಪರಮಾತ್ಮ? ಯಾವ ಕಾರ್ಯಕ್ಕಾಗಲಿ ಯಾರಿಗಾಗಲಿ ವಚನ ಕೊಡೋ ಮೊದಲು ಆಲೋಚನೆ ಮಾಡಿ ವಚನ ಕೊಡೋ ರಾಮನೇ, ತೆರಳಿ ನೀಂ ಬೇಗನೆ. ಇಷ್ಟದಂತಾಗಲಿ ಪರಮಾತ್ಮ.
ನಾನಿನ್ನು ಹೋಗಿ ಕುಂತ್ಕಲ್ ತಿಮ್ಮಪ್ಪ ಇವರು ಪರಶುರಾಮನ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆಗಲಿ ಪರಮಾತ್ಮ, ಎಲ್ಲವುದಕ್ಕೂ ನಿನ್ನ ನೀಲಿಯ ಹೊರತು ಈ ಜಗದಲ್ಲಿ ಮತ್ತೇನಿರೋದು? ನಾನಿನ್ನು ಹೋಗಿ ಬರುವನು ದೇವ ದಿವಪ್ರಭಾವ. ಹೋಗಿ ಬಾ ಪರಶುರಾಮ, ನಿನ್ನ ಶತ್ರುವಾದ ಕಾರ್ತಿವಿ ತೋರಿಸುವ ನಿನ್ನ ಪರಾಕ್ರಮ. ಬಳಿರೇ ಎಲೈ ಸಾರಥಿ. ಭೂಪತಿ ಪರಮಾತ್ಮನಂ ಮೆಚ್ಚಿಸುವ ಆತ ನಮ್ಮ ತ್ರಿಶೂಲವನ್ನು ಪರಸುವನ್ನಾಗಿ ಪಡೆದುಕೊಂಡು ಬಂದಿರುವನು. ನಮ್ಮ ಪಿತಾಮಾತರನ್ನು ಕಂಡು ವಂದನೆ ಮಾಡಿ ಆಶೀರ್ವಾದ ಪಡೆದು ಹೋಲಿರೆ ಕ್ಷತ್ರಿಯ ಪುಣ್ಯ ಕಾಟ್ವೀರಾರ್ಜುನನ್ನು ಸಂಹರಿಸುವರು. ಈಗಲೇ ತಂದೆ ತಾಯಿರ ಹತ್ತಿರಕ್ಕೆ ಹೋಗುವೆ. ಸಾರಥಿ ಬಹುಜಾಗೃತಿ ನಿಮ್ಮಿಟ್ಟುವಂತಾಗಲ ದೇವ. ಕಾರ್ತಿವೀರಾರ್ಜುನ ಬಿಚ್ಚಿಬಿಡಲ್ಲ ತಲೆ ಮಗಳದ ಹೋಲ್ ತಲೆ ಬಿಚ್ಚಿಬಿಡ ಸಾಕು. ಭೂಪತಿ ಎನ್ನಯ ಪಾಪ ಪರಿಹಾರಕ್ಕಾಗಿ ರೇವಾ ನದಿಗೆ ತೆರಳಿ ಪರಮೇಶ್ವರ ಪೂಜೆಯನ್ನು ಮಾಡುವುದಕ್ಕೆ ರೇವಾ ನದಿಗೆ ರಥವನ್ನು ಬಿಡುವಂತನಾಗ ಸಾರಥಿ. ನಿಮ್ಮಿಟ್ಟುವಂತಾಗಲ ಭೂಪತಿ. ಜಮದಗ್ನಿ ರೆಡಿ ಆಗಿರ್ಬೇಕು. ನದಿಯಲ್ಲಿ ಸ್ನಾನ ಮಾಡುವವರು ಯಾರೋ ಈ ಬಂಗಾರದ ಗಂಟನ್ನು ಬಿಟ್ಟು ಹೋಗಿರುವರು. ಈ ಬಂಗಾರದ ಗಂಟು ಯಾರದು? ಯಾರಿರುವರು ಇಲ್ಲಿ? ಹಾಗೇ ಪರಮ ಪಾತಕಳೇ, ಮಹೇಶ್ಪತಿ ನಗರದ ರಾಜರ ಚಿನ್ನದ ಸತಿಯರ ಆಭರಣಗಳನ್ನ ಕಳ್ಳತನನ್ನ ಮಾಡಲು ಬಂದಿಯ ನಾರಿ ಚೋರಿ ಕಾರ್ಥವೀರ. ಆಹೇ ನಾರಿ, ಕಳುವು ಮಾಡೋದಕ್ಕೆ ಬಂದರೆಂದು ತಿಳಿದುಕೊಂಡಿಯ? ಮತ್ತೆ ಆತಕ್ಕೆ ಬಂದಿರೋದು ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಚೋರತನದ ನಿಂದೆ ಹೊರಿಪೆಯ ಕಾರ್ಥವೀರ ಹಿರೇಣುಕೆಯ ಕಾರ್ಥವೀರ ಹಿರೇಣುಕೆಯ ಚೋರತನದ ನಿಂದೆ ಈ ಆಭರಣ ನೋಡಿದ ಕಾರಣ, ಈ ಆಭರಣ ನೋಡಿದ ಕಾರಣ ಮಾಡಿದಂತಾಯಿತು ರಾಮಹರಣ, ಮಾಡಿದಂತಾಯಿತು ರಾಮಹರಣ. ಬಾರದು ಎಂದಿಗೋ ಎಲ್ಲೊಳು ಜೋರ್ಗೊಳ, ಬಾರದು ಎಂದಿಗೋ ಎಲ್ಲೊಳು ಜೋರ್ಗೊಳ. ಚೊರತನದ ನಿಂದೆ ಹೊರಿಪೆಯ, ಚೊರತನದ ನಿಂದೆ, ಚೊರತನದ ನಿಂದೆ. ಕಾರ್ಥವೀರ, ಕಳುವು ಮಾಡುವುದಕ್ಕೆ ಬಂದರೆಂದು ತಿಳಿದುಕೊಂಡಿಯಾ? ಮತ್ತೆ ಯಾತಕ್ಕೆ ಬಂದಿರುವುದು? ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ತವರು ಮನೆಯಲ್ಲಿ ಮರೆತು ಬಂದವಳು ನಾನು. ಕಳುವಿನ ಅಪರಾಧವನ್ನು ಹೋಲಿಸಬೇಡ ಕಂಡಿಯ ಕಾರ್ಥವೀರಾರ್ಜುನ. ಆಹೇ ನಾರಿಯೇ, ಎಂಥ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ನಿನ್ನ ಜೀವನದಾಗ ಒಂದು ಸಾರಿ ಆದರ ನೋಡಿದೀಯ? ಕುಟಲ ಬುದ್ಧಿಗೆ ಬೆಂಕೆಚ್ಚ ಸೊಡಲೆ. ಇಲ್ಲಿಂದ ಸುಮ್ಮನೆ ಹೊರಟ ಹೋಗೋ ಚೋರನಾರಿ, ಇಲ್ಲಿಂದ ಹಿಡಿದ ಮುಂದಿನ ದಾರಿ. ಸಾರಥಿ, ನಮ್ಮ ಮಹೇಶ್ಪತಿ ನಗರಕ್ಕೆ ಸೋಟಿ ಎಂದ ರಥವನ್ನ ಬಿಡುವಂತನಾದ ಸಾರಥಿ. ನಿಮ್ಮಿಟ್ಟು ಉಂಟಾಗಲಿ ಓದಿ.
ಗೌರಾಂಗ ಭಕ್ತ ಬಳಗದವರು ಅಯ್ಯೋ, ಕಾರ್ತಿವೀರಾರ್ಜುನ ಪಾತ್ರ ಮಾಡಿದಂತೆ 501 ರೂಪಾಯಿ ಮಾಡಿರ್ತಾರೆ. ಎಂಥ ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗಬೇಕಾದ ನನಗೆ ಮಧ್ಯದಲ್ಲಿ ಅಪಶಕನವು ನಡೆದು ಹೋಯಿತು. ಎನ್ನ ಪತಿಗೆ ನಾನು ಹೇಗೆ ಮುಖವನ್ನು ತೋರಿಸಲಿ? ನನಗೆ ಉಳಿದ ದಾರಿಯಾದರೂ ಏನು? ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಬೇಕಲ್ಲವೇ ನಾನು? ರೇಣುಕಾ, ಪ್ರತಿದಿನ ತರುವ ಮೊರಳಿನ ಕೊಡ ಜಲ ಎಲ್ಲಿ ಹೋಯಿತು? ನಿನ್ನ ಕಾಮದ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ಛೀ, ಅದ ಮಳೆ ಕಾಲಿಕ್ಕರು ಎನ್ನ ಆಶ್ರಮದೋಳು. ಸಿರಿ ಸಂಪತ್ತು ಅರಸತ್ವ ಮತ್ತೆಂದೂ ಬಯಸಲಾರೆನೆಂದು ಪ್ರತಿಜ್ಞೆಯ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾದೆಯ ಮೂರ್ಖಳೆ. ಇನ್ನು ಎನ್ನ ಮುಖವನ್ನು ನನಗೆ ತೋರಿಸಬೇಡ ಮೂರ್ಖಳೆ. ಮಾತಾಡದಿರು ಮೂರ್ಖಳೆ, ಮಾಡದಿರು ಎನ್ನ ಕೂಡ ರಗಳೇ. ಸ್ವಾಮಿ, ಅಣುವಿನಲ್ಲಿ ದೃಢ ಮಾತ್ರವು ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿ ಬಾಳುವ ಹೆಣ್ಣು ನಾನಲ್ಲ. ಜಲವನ್ನು ತರಲು ಹೋಗಿದ್ದೇನೋ ನಿಜ, ಆದರೆ ಮಧ್ಯದಲ್ಲಿ ಏನೋ ಅಪಶಕನವು ನಡೆದಾಯಿತಲ್ಲ. ದೂರ ನಿಂತು ಮಾತನಾಡು. ಮತಿಹೀನಳೆ ನಿನ್ನ ಸತಿ ಧರ್ಮವನ್ನು ಮರೆತು ದೂರ ನಿಂತು ಮಾತನಾಡು. ಮತಿಹೀನಳೆ ನಿನ್ನ ಸತಿ ಧರ್ಮವನ್ನು ಮರೆತು ನೀ ನಡೆದೆ. ಅತಿ ಸೌಭಾಗ್ಯಕ್ಕೆ ಮಾರುತ ಮನವನ್ನು ಅಪರಾಧವಗೈದೆ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನ್ನು ಮಾಡದ ಹೆಣ್ಣು ಇಂಥ ಶಿಕ್ಷೆ. ಮತಿಹೀನಳ ನಿನ್ನ ಸತಿ ಧರ್ಮವನ್ನು ಮರೆತು ನೀ ನಡೆದೆ. ಅತಿ ಸೌಭಾಗ್ಯಕ್ಕೆ ಮಾರುತ ಮನವನ್ನು ಅಪರಾಧವಗೈದೆ. ಚಂಚಲ ಮನವ ನಂಬಿಕೆ ಹುಸಿಹಾಯ್ತೆ. ಚಂಚಲ ಮನವನಿತೆ ನಂಬಿಕೆ ಹುಸಿಹಾಯ್ತೆ. ಚಂಚಲ ಮನವನಿತೆ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನ್ನು ಮಾಡದ ಹೆಣ್ಣು ಇಂಥ ಶಿಕ್ಷೆ. ಸಿರಿಭೋಗಕ್ಕೆ ನೀಡುತ್ತೆ ಮನವನ್ನು ಬರದೆ ಗೈದೆ ನೀ ಅಪರಾಧವನ್ನು. ಸಕಲ ಐಶ್ವರ್ಯವನ್ನು ತೊರೆದೆನೋ ನಾನು. ಆಶ್ರಮವಾಸಾರೆ ಎನ್ನುತ್ತಿರುವೆ. ಮಾತನು ಮೀರಿದ ಪಾತಕಿ ನೀನು. ನಾಲ್ಕು ಮಕ್ಕಳ ತಾಯಿಯು ನಾನು. ಅರೆತು ಎನ್ನನು ಮರೆತು ಮಾತನು ಅರೆತು ಎನ್ನನು ಮರೆತು ಮಾತನು ಅರಿಯದೆ ಗೈದೆ ಮನ ಮೈಲಿಗೆಯನು. ಅರಿಯದೆ ಗೈದೆ ಮನ ಮೈಲಿಗೆಯನು. ಮತಿಹೀನಳೆ ನಿನ್ನ ಸತಿ ಧರ್ಮವನ್ನು ಮರೆತು ನೀ ನಡೆದೆ. ಅತಿ ಸೌಭಾಗ್ಯಕ್ಕೆ ಮಾರುತ ಮನವನ್ನು ಅಪರಾಧವಗೈದೆ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನ್ನು ಮಾಡ ದೂರ ನಿಂತು ಮಾತನಾಡು. ಕ್ಷಣಿಕ ಸುಖಕ್ಕಾಗಿ ಮನಸ್ಸೋತು ಸತಿಧರ್ಮ ಮೀರಿ ನಡೆದೆಯ. ಚಿತ್ತ ಚಾಂಚಲ್ಯದಿಂದ ಮನಕ್ಕೆ ಮೈಲಿಗೆ ಅಂಟಿಸಿಕೊಂಡೆಯ. ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ಸಾಧ್ವಿ ಶಿರೋಮಣಿ ಎನಿಸಿ 5 ಮಕ್ಕಳ ತಾಯಿಯಾಗಿ ಮತ್ತೆ ಮುಪ್ಪಿನ ಸಮಯದಲ್ಲಿ ತನಕನಕದ ಮೇಲೆ ಮೋಹವೇ. ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆಯ ಮಾಡಿ ಮತ್ತೆ ಮೋಹ ಮಮಕಾರಕ್ಕೆ ಬಲಿಯಾದ ಮೂರ್ಖಳೆ, ಮಹಾಪಾತಕಳೆ. ಸ್ವಾಮಿ,
ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯಿತೆಂದು ನೀನು ತಿಳಿದುಕೊಂಡೆಯಾ? 5 ಮಕ್ಕಳಾದ ಮೇಲೆ ನನಗೆ ಮತ್ತನೇ ಯೌವನ ಬರಬಹುದು ಎಂದು ನೀನು ತಿಳಿದುಕೊಂಡೆಯಾ? ಕೈ ಹಿಡಿದ ಪತಿಯೇ ನೀವೇ ಈ ರೀತಿ ಮಾತನಾಡಿದರೆ ಅನ್ಯ ಪುರುಷರು ನನ್ನನ್ನು ಯಾವ ರೀತಿಯಿಂದ ಮಾತನಾಡಬಲ್ಲರು? ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ಎಲ್ಲ ಅಪರಾಧವನ್ನು ದೂರ ನಿಂತು ಮಾತನಾಡು. ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಎನ್ನ ಮನದಾಸೆ ನಿರಾಸೆ ಮಾಡಿದೆಯೇ? ಇನ್ನು ಎನ್ನ ಮುಂದೆ ನೆಲ ತಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಅನುಸೂಯೆಯಂತೆ ಪತಿವ್ರತಿಯಾದರೂ ಆ ಹಲ್ಲಿಯಂತೆ ಅವಿವೇಕಿಯಾದೆ. ಪರಶುರಾಮ! ಮಹಾಪಾತಕಳೆ. ಪರಶುರಾಮ! ಸ್ವಾಮಿ, ನಿಮ್ಮನ್ನು ಬಿಟ್ಟು ಆಶ್ರಮವನ್ನು ಬಿಟ್ಟು ನಾನೆಲ್ಲಿಗೆ ಹೋಗಬೇಕು? ನಿನ್ನ ಬಲ ಬಂದ ಕಡೆಗೆ ಹೋಗಬಹುದು. ಸ್ವಾಮಿ, ನಿಮ್ಮನ್ನು ಆಗಲಿ ನಾನೆಲ್ಲಿ ಹೋಗಲಿ, ಈ ನಿಮ್ಮ ಆಶ್ರಯಲಿ ನಾನೆಂದು ಜೀವಿಸಲಿ, ನಾನೆಂದು ಜೀವಿಸಲಿ. ಬಿಟ್ಟು ಆಶ್ರಮವನ್ನು ಬಿಟ್ಟು ನಾನೆಲ್ಲಿಗೆ ಹೋಗಬೇಕು? ನಿನ್ನ ಬರಬಂದ ಕಡೆಗೆ ಹೋಗಬಹುದು. ಸ್ವಾಮಿ, ಅನುಸೂಯೆ ಅರಂಧತೆ ಪತಿಯ ದೇವರೆಂದು ಬಾಳಿ ಬದುಕಿದವರು. ಅದರಂತೆ ನೀವೇ ನನ್ನ ದೇವರು, ನನ್ನ ಉಸಿರು ಎಂದು ಸಕಲ ಐಶ್ವರ್ಯವನ್ನು ಬಿಟ್ಟು ನಿಮ್ಮ ಕೈ ಹಿಡಿದು ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಿಮ್ಮ ಆಶ್ರಮಕ್ಕೆ ನಾನು ಬಂದೆನು. ನನ್ನ ಯಾವ ಅಪರಾಧವೂ ಇಲ್ಲ. ಸ್ವಾಮಿ, ಎನ್ನ ಅಪರಾಧವನ್ನು ಕ್ಷಮಿಸಿ ಎಂದು ನಿನ್ನ ಪಾದವನ್ನು ಹಿಡಿದು ಎನ್ನ ಪಾದಂಗಳ ಮುಟ್ಟಬೇಡ. ಆ ಯೋಗ್ಯತೆಯೂ ನಿನಗಿಲ್ಲ. ಎನ್ನಂ ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕರೆದುಕೊಂಡು ಬೇಕೆಂದುಕೊಂಡಿದ್ದೆ. ಆದರೆ ನಿನ್ನ ಅವಿವೇಕವೇ ನಿನ್ನನ್ನು ಈ ಕೆಳಮಟ್ಟಕ್ಕೆ ತಂದಿತ್ತು. ಅಹೇ ರೇಣುಕಾ, ಇನ್ನೊಂದು ಸಾರಿ ನಿನ್ನನ್ನು ಸತಿ ಎಂದು ಮಲ್ಲಿಸಲಾರ ಈ ಮುನಿಯೋಗಿ ಕುಲ ತಿಲಕ. ಅಹೋ ಮಾತೆ, ಪರಮ ಪುನೀತೆ ರೇಣುಕಾ ರಾಜನ ಸುತೆ, ನಿನ್ನ ಆಶೀರ್ವಾದದಿಂದ ಕೈಲಾಸವಾಸನಾದ ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಂಡು ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದಿರುವನು ಈ ನಿನ್ನ ಮಗ ಪರಶುರಾಮನನ್ನು ಆಶೀರ್ವದಿಸು. ಅಹೋ ಮಾತೆ, ಪರಮ ಪುನೀತೆ ರೇಣುಕಾ ರುದ್ರನ ಸುತೆ, ರಾಮ, ನಿನ್ನ ಕಣ್ಣೀರು ಸುರಿಸುತ್ತಿರುವ ಕಾರಣವೇನು ತಿಳಿಸಮ್ಮ ಜನನಿ, ಸೌಖ್ಯ ಪ್ರದಾಯಿನಿ. ರಾಮ, ಜನನಿ, ಏತಕ್ಕಾಗಿ ದುಃಖವನ್ನು ಪಡುತ್ತಿರುವೆ ಮಾತೆಂದು ಕೇಳುವೆಯ? ಹೌದು ಮಾತೆ. ನಾನು ಯಾವ ತಪ್ಪು ಮಾಡಿದನೆಂದು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನನ್ನೇ ಕೇಳು. ಆತನೇ ನಿನಗೆ ಉತ್ತರವನ್ನು ನೀಡುವನು. ರಾಮ, ಅಹೋ ಪಿತನೇ ರಾಮ, ಪ್ರಳಯ ರುದ್ರನಂತೆ ನೀನು ಕೋಪಮಂ ತಾಳಿದ ಕಾರಣವೇನು? ನಿನಗೆ ಹೆದರಾದ ಹದಮರು ಯಾರು ಎನ್ನ ಮುಂದೆ ಹೇಳು. ಬೋಳಿರೆ ಆ ಪರಶುವಿನಿಂದ ಸೊರದು ತೆರೆಗಿಳಿಸಿ ಬಿಡುವೆ ಪಿತರೇ. ಹಕ್ಯಂ ಕೊಡಬೇಕರೇ. ರಾಮ, ಎನ್ನ ಅಗ್ನಿಯನ್ನು ಪಾಲಿಸಬೇಕಾದರೆ ದೃಢ ಮನಸ್ಸಿರಬೇಕು. ಗಂಡದಿಯ ಗಂಡುಗಲಿಯಾದ ಈ ಪರಶುರಾಮನಲ್ಲಿ ದೃಢಬಲದಲ್ಲಿ ನಿನಗೆ ಅನುಮಾನವೇ ತಂದೆ? ಗಂಡನೆಯ ಗಂಡುಗಲಿ ರಾಮ, ಪ್ರತಿಜ್ಞೆ ಮಾಡುವೆಯ ತಂದೆಯ ಮಾತು ಮೀರುವುದಿಲ್ಲವೆಂದು. ಅಹೋ ಪಿತರೇ,
33 ಕೋಟಿ ದೇವತರ ಸಾಕ್ಷಿ, ಸೂರ್ಯ ಚಂದ್ರನು ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ, ಎನ್ನಗೆ ಪರಸಂ ಕೊಟ್ಟ ಕಳಿಸಿದ ಆ ಪರಶಿವನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನಡೆಸಿಕೊಡುವನೆಂದು ಪ್ರತಿಜ್ಞೆ ಮಾಡುವನು ತಂದೆ. ಹೇಳೆನ್ನ ಮುಂದೆ. ಹಾಗಾದರೆ ಈ ಕ್ಷಣವಾರಗಡೆದು ಬಿಡಿ ನನ್ನ ತಾಯಿಯ ಶರವನ್ನು. ಅಯ್ಯೋ ಶಿವ ಶಿವ, ಇದು ಎಂಥ ಘಾತವಾಗಿತ್ತು. ಏಕೆ ರಾಮ? ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು. ಈಗ ನಿನ್ನ ವಚನವೇನಾಯಿತು ರಾಮ? ತೋರಿಸು ನಿನ್ನಯ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಶಾ ಮಹೇಶ, ಇದೆಂಥ ಅಗ್ನಿ ಪರೀಕ್ಷೆ. ನಾನೆಂಥ ಪ್ರತಿಜ್ಞೆ ಮಾಡಿದೆ ದೇವಾ ಪರಮೇಶ್ವರ. ಈ ಪರಶಿವನಿಗೆ ತೊಂದೊಪ್ಪಿಸುವಾಗ ಮೊದಲು ಬಲಿಯಾಗಿ ಎನ್ನ ಮಾತೆಯ ಶಿರವನ್ನು ತೆರೆಯುವ ಸಮಯ ಬಂದರೂ ಬರಬಹುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯಾ? ಅಮ್ಮ ತಾಯೇ ಭೂದೇವಿ, ಪಡೆದ ತಾಯಿಯ ಶಿರವನ್ನು ಮಗನೇ ಖಂಡಿಸಬಹುದೇ? ಎಣ್ಣಾದ ನಿನ್ನ ಮನಕ್ಕೆ ಒಪ್ಪಿತೆ. ಎಲೆ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರಸಿಡಲು ಬಡದು ಎನ್ನೇಕೆ ಸಾಯಿಸಲಿಲ್ಲ? ಅಹೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡು ಎಂದೆಲ್ಲ ಆ ಮರವಾಗಿ ಸಿದ್ಧವಾಗಿತ್ತು. ಎನ್ನ ಕರಕ್ಕೆ ನೀನು ಕೊಟ್ಟ ತ್ರಿಶೂಲ ಎನ್ನ ವಂಶಕ್ಕೆ ಮೂಲವಾಗಿತ್ತು. ಎತ್ತ ತಾಯಿಯ ಶಿರವನ್ನು ಮಗನೇ ಖಂಡಿಸಬಹುದೇ? ಎಣ್ಣಾದ ನಿನ್ನ ಮನಕ್ಕೆ ಒಪ್ಪಿತೆ. ಆಹೋ ಜನನಿ, ಈ ಪರಶಿವನಿಂದ ನಿನ್ನ ರುಂಡಂ ನಾನು ಖಂಡಿಸಬಹುದೇ? ಸಹಿಸಲಾರೇ ಎನ್ನ ವ್ಯತೆ, ಇದೆಂಥ ದುರ್ಘಟನೆ. ಜನನಿ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ನಿನ್ನ ಹೆತ್ತ ತಾಯಿ ರಾಮ. ಜನನಿ, ಅಯ್ಯೋ ನನ್ನ ಕರ್ಮಕ್ಕೆ ನೀನೇಕೆ ದುಃಖ ಪಡುತ್ತೀನಿ ಕಂದ? ಹೌದು ಮಾತೆ. ರಾಮ, ಜನನಿ, ತಂದೆ ಮಾತನ್ನು ಹೇಗೆ ಮೀರಬೇಕು, ತಾಯಿಯ ಶಿರವನ್ನು ಹೇಗೆ ಕಿಡಿಯಬೇಕೆಂದು ಯೋಚನೆ ಮಾಡುತ್ತಿರುವಿಯಾ? ಹೌದು ಮಾತೆ. ರಾಮ, ಜನನಿ, ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾಯಲೇಬೇಕಲ್ಲ ಕಂದ. ಹೌದು ಮಾತೆ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ, ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು, ರೇಣುಕೆಯ ಚರಿತೆಯೋ. ಆ ರಾಮ, ಜನನಿ, ಬಾರದು ಬಪ್ಪದು ತಪ್ಪದು ಕಂದ. ಹೌದು ಮಾತೆ. ರಾಮ, ಜನನಿ, ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ, ಹೇಳಲಾರದ ಕೇಳಲಾರದ ಕಣ್ಣೀರಿನ ಕಥೆಯೋ ನನ್ನದು, ರೇಣುಕೆಯ ಚರಿತೆಯೋ. ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಒಲಿಸಿದನೆಂದು ರಾಮ. ಜನನಿ, ತಾಯಿಗೆ ಕೊಟ್ಟ ಮಾತಿನಂತೆ ಹರನನ್ನು ಒಲಿಸಿದನೆಂದು, ತಂದೆಗೆ ಕೊಟ್ಟ ಮಾತನ್ನು ನಡೆಸುವ ಮಗನು ನೀನಾಗೋ ರಾಮ, ಪರಶುರಾಮನಾಗೋ.
ರಾಮ, ಜನನಿ, ಅಂದು ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದೆಲ್ಲ ಕಂದ. ಹೌದು ಮಾತೆ. ರಾಮ, ಜನನಿ, ಅದರಂತೆ ತಂದೆಗೆ ಕೊಟ್ಟ ಮಾತನ್ನು ನೀನು ನಡೆಸಬೇಕಾದರೆ ಹೌದು ಮಾತೆ. ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ ನಿನ್ನ ಹೆತ್ತ ತಾಯಿ ರೇಣುಕಾ ಎಲ್ಲಮ್ಮ ಎಂದು ಭಕ್ತರಿಗೆ ಗೊತ್ತಾಗಬೇಕಾದರೆ ರಾಮ, ಜನನಿ, ತಂದೆಗೆ ಕೊಟ್ಟ ಮಾತನ್ನು ನಡೆಸು, ಹಾರಿಸು ನಿನ್ನ ಹೆತ್ತ ತಾಯಿಯ ರುಂಡವನ್ನು. ತಡಬೇಕ ರಾಮ, ತಂದೆಗೆ ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ಆಗಲಿ ತಂದೆ, ನಿನ್ನ ಆಜ್ಞೆಯನ್ನು ಪಾಲಿಸುವನೇ ಪಿತನೇ, ಸತ್ಯ ಭಕ್ತಿಯ ಸತ್ಯ ಸಾಧಕನೇ. ಹರ ಹರ ಮಹಾದೇವ ಶಂಭೋ ಶಂಕರ. ಅಹೋ ತಂದೆ, ನಿನ್ನ ಆಜ್ಞೆಯನ್ನು ನೆರವೇರಿಸಿ ನಾನು ಬಂದೆ. ಮೆಚ್ಚಿದ ರಾಮ, ನಿನ್ನ ಪಿತೃಭಕ್ತಿಗೆ ಬೇಡು ಬೇಡು ಮಗನೇ, ನಿನಗೆ ದಾನ ಬರಬೇಕೆಂದು. ನಿನಗೆ ತುಪ್ಪಿ ಆಯ್ತು ಪಿತನೇ. ತನೆಯನೇ ಕೇಳು ನಿನ್ನ ಮನದಿಚ್ಛೆ ಬೇಗನೆ. ಪಿತನೇ, ಹಾಗಾದರೆ ಪ್ರತಿಜ್ಞೆ ಮಾಡಿವರ ನಾನು ಕೇಳುವರ ಕೊಡುವನೆಂದು. ಕೊಟ್ಟ ಮಾತು ತಪ್ಪಿಲ್ಲ, ತಪ್ಪುವನು ಅಲ್ಲ ಈ ಮುನಿಯೋಗಿ ಕುಲ ತಿಲಕ ಜಮದಗ್ನಿ. ಆಹೋ ಅಪ್ಪಯ್ಯ, ಭಾರ್ಗವ ರಾಮ, ಮತ್ತು ನನ್ನ ಎತ್ತಮ್ಮಳಾದ ರೇಣುಕಾದೇವಿ ಮರಳಿ ನನ್ನ ತಾಯಿಯ ಜೀವದಾನವನ್ನು ಮಾಡಬೇಕು. ನಿಮ್ಮ ಕ್ರೋಧಾಗ್ನಿಯಿಂದ ದಗ್ಗೈಸಿದ ನಮ್ಮ ಅಣ್ಣಂದರು ಪುನಃ ಜೀವಂತರಾಗಿ ಎಬ್ಬಿಸಬೇಕು. ಮೂರನ ವರವಾಗಿ ನೀವು ನಿಮ್ಮ ಕ್ರೋಧಾಜ್ಞೆಯನ್ನು ಬಿಟ್ಟು ಶಾಂತ ಚಿತ್ತಾರವಾಗಿರಬೇಕು. ಪಿತನೇ, ನಡೆಸಿಕೊಡು ಈ ವರಗಳನ್ನು ಬೇಗನೆ. ಜೈ ಜಗದೀಶ್ವರ. ಭಾರ್ಗವ, ಜನಕ, ಕರ್ಣಿನ ತಾಯಿಯನ್ನು ಎದ್ದು ಬರುಗಳು. ಅಮ್ಮ ತಾಯೇ ಜನ್ಮದಾತೆ, ಪಿತನ ತಪಸ್ಸಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡು. ಮಾತೆ ಪರಮ ಪುನೀತೆ. ರಾಮ, ಜನನಿ, ತಂದೆಗೆ ಕೊಟ್ಟ ಮಾತು ನಡೆಸಿದೆ, ಮರಳಿ ನನಗೆ ಪ್ರಾಣದಾನವನ್ನು ನೀಡಿದೆ. ಹೌದು ಮಾತೆ. ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ, ಹೆತ್ತ ಜನ್ಮವು ಸಾರ್ಥಕವಾಯಿತು ಪುತ್ರ ಕೋಮಲ ಗಾತ್ರ. ಸ್ವಾಮಿ, ರೇಣುಕಾ, ಸದಾ ಮುತ್ತೈದಾಗಿರೆಂದು ಆಶೀರ್ವಾದವನ್ನು ಮಾಡು. ಸತಿ ರೇಣುಕಾ, ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ವಿರಲಿ ನಿನಗೆ ಚಿರಕಾಲ ಸರ್ವ ಸುಖ. ಇಟತಕ್ಕ ನಗರಾಣಿಗೆ ಚಿರಕಾಲ ಅಂತ. ಆಹೋ ಅಪ್ಪಯ್ಯ, ಅಹೋ ರಾಮ, ಮತ್ತು ನನ್ನ ಎತ್ತಮ್ಮಳಾದ ರೇಣುಕಾದೇವಿ, ಮಗನೇ, ನಿಮ್ಮಲ್ಲಿ ಈ ವಿಜ್ಞಾಪನ ಏನೆಂದರೆ, ಅದೇನು ಕಂದ? ಪಿತನ ಆಜ್ಞೆಗೆ ಚ್ಯುತಿ ಬಾರದಂತೆ ತಾಯಿ ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕೆ ಭೂಪ್ರದಕ್ಷಿಣೆ ಮಾಡಿ ಬರವೇ. ಆದ ಕಾರಣ ಎನ್ನಗೆ ಆಶೀರ್ವಾದ ಮಾಡಿ ಕಳಿಸಿರಿ. ಜನನಿ, ಜನಕರೇ, ದೇವತಾ ಸ್ವರೂಪರೇ, ಹೋಗಿ ಬಾ, ಪುತ್ರ, ಜಯವಾಗಲಿ ಸರ್ವತ್ರ. ಮೂರ್ಖ ಸನ್ಯಾಸಿಯೇ, ಎಲ ಈ ಮೂರ್ಖ ಕಾರ್ತಿವೀರನೇ, ಈಗ ನಿನ್ನಲ್ಲಿ ಇರುವ ಕಾಮಜೆ ನನ್ನ ಎನ್ನಗೆ ಕೊಡುವಿಯಾ ಎಲ್ಲವೇ? ಈ ಎನ್ನಡನ ಸಮರಂಗ ಮಾಡುವಿಯಾ ಮುನಿಪ? ಈಗ ತೋರಿಸೋ ಈ ಶಾಸ್ತ್ರ ಬಾವಿನಲ್ಲಿ ನಿನ್ನಯ ಪ್ರತಾಪ. ಎಲ ಈ ಭ್ರಷ್ಟ ಕ್ಷತ್ರಿಯನೆಂಬ ದುಷ್ಟ, ನಿನ್ನ ಬಾಯಿಯಿಂದ ಒಂದು ಅಕ್ಷರ ಹೊರಡುವಷ್ಟರಲ್ಲೇ ನಿನಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿ ಕಳಿಸುತ್ತಿದ್ದೆ. ಎನ್ನ ಮಗನಾದ ಪರಶುರಾಮನಿಗೆ ಕೊಟ್ಟ ಮಾತಿನಂತೆ ಎನ್ನೊಳಗಿರುವ ಕ್ರೋಧಾಗ್ನಿಯನ್ನು ಬಿಟ್ಟು ಶಾಂತ ಚಿತ್ತನಾಗಿರುವೆ. ಈಗ ನಿನ್ನಲ್ಲಿ ಆ ಸತ್ಯ ಎಲ್ಲಲ್ಲ ಮುನಿವರ. ಇಂಥ ಸಮಯದಲ್ಲಿ ಬಂದು ನಿನ್ನ ಡಾಂಬಿಕತನವನ್ನು ಕೊಚ್ಚಿಕೊಳ್ಳದೆ ಸುಮ್ಮನೆ ಹಿಂದಕ್ಕೆ ನಡೆ. ಆ ಕಾಮಧೇನವನ್ನು ಎನ್ನಿಂದ ಅಗಲಿಸಿ ಕೊಂಡೊಯ್ಯುವುದಾಗುವುದಿಲ್ಲ ಬುರ್ಕನೆ. ತೆರಳದಿಂದ ಪಟ್ಟಣಕ್ಕೆ ಬೇಗನೆ. ಜಮದಗ್ನಿ ಎಂಬ ಮುನಿವರ, ಬಿಡು ನಿನ್ನ ಜಂಬದ ಮಾತುಗಳನ್ನ ಬೇಗನೆ. ಆ ಕಾಮಜೆ ನನ್ನ ಬಾರದಿದ್ದರೆ ಎನ್ನ ಶಿರವಮ್ಮ ಹರಗಡದ ಕಾಮಜೈನ ಸಹಿತ ನಮ್ಮ ಪಟ್ಟಣಕ್ಕೆ ತೆಗೆದುಕೊಂಡ ಒಯ್ಯವನ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನಿದ್ಧನಾಗಲೇ ಬಡ ಸನ್ಯಾಸಿ.
ಭೂಪತಿ ಬಡ ಜೋಗಿ ಜಮದಾಗ್ನಿಯನ್ನ ಶಿರವನ್ನ ಹರಗಡದಿರವನ್ನ ನೋಡಿದೆಯಾ ಸಾರಥಿ? ನಮ್ಮ ಮಹೇಶ್ಪತಿ ನಗರಕ್ಕೆ ಸೋಟೆಯಂದ ರಥವನ್ನ ಬಿಡುವಂತನಾಗ ಸಾರಥಿ ವರ್ಷ ಜೈವೇರಿ ಚಕ್ರತೆ. ಅಯ್ಯೋ ಮಗನೇ ಪರಶುರಾಮ, ಎಲ್ಲಿರುವೆ? ಬೇಗನೆ ಬಾ ಕಂದ. ಅಮ್ಮ ಜನನಿ, ಅಷ್ಟು ದುಃಖ ತೇರರಿಂದ ನಮ್ ಕೂಗಿದ ಕಾರಣವೇನು? ನಮ್ಮ ಆಶ್ರಮಕ್ಕೆ ಮತ್ತೇನು ಕುಂದು ಬಂದೊದಗಿದೆ. ಜಾಗೃತಿಯಿಂದ ಪೇಳಮ್ಮ ಜನನಿ, ತಡ ಮಾಡದ ಬೇಗನೆ. ನಾನೇ ಎಂದು ಮೆರೆಯುತ್ತಿರುವ ಆ ಕಾರ್ಥವೀರನು ನಿನ್ನ ತಂದೆ ರುಂಡವನ್ನೇ ತೆಗೆದಿರುವನು ಪುತ್ರ ಕೋಮಲಗಾತ್ರ. ಅಮ್ಮ ತಾಯಿ ರೇಣುಕ, ರಾಮ, ನಮ್ಮ ತಂದೆಯನ್ನು ಕತ್ತರಿಸಿದನೇ ಆ ಕಾರ್ಥವೀರ ನಮ್ಮ ಮೂರ್ಖ. ಹೌದು ರಾಮ. ಅಪ್ಪಣೆ ಕೊಟ್ಟು ನೋಡು. ಬೋಳಿರಿ ಒಬ್ಬ ಕಾರ್ಥವೀರ ರೇಖೆ ಈ ಭೂಮಿಯಲ್ಲಿ ಕ್ಷತ್ರಿಯರುಂಡೊಂ ಚಂಡಾಡಿ ಅದನಾದ ಎನ್ನ ತಂದೆಯ ಆತ್ಮಕ್ಕೆ ಶಾಂತಿಯನ್ನು ಉಂಟಾಗುವಂತೆ ಮಾಡಿವೆ. ಈಗಲೇ ಪ್ರಯಾಣ ಮಾಡಿವೆ. ಜನನಿ ಈ ಮಾತು ನಡೆಸಿಕೊಡು ಬೇಗನೆ. ಬೇಗನೆ ಹೋಗಿ ಅಧಮನನ್ನು ಕೊಂದು ಜಯವನ್ನು ಪಂದಿ ಬಾ ಪುತ್ರ ಕೋಮಲಗಾತ್ರ. ಎಲೈ ಸಾರಥಿ ಭೂಪತಿ, ನಿರಪರಾಧಿಯಾದ ಎನ್ನ ತಂದೆಯ ಕತ್ತರಿಸಿದವನ ಶಿರವನ್ನು ಹರಗಡೆಯುವುದಕ್ಕೆ ಈ ಪರಶುರಾಮನ ಧ್ಯಾವಿಸಿ ಆ ದುರುಳನಾದ ಕಾರ್ಥವೀರನೇ ಹೇಳಿ ಕಳಿಸೋ. ಬೋಳಿರಿ ಅಧಮನಂ ಸೆದೆಬಡೆಯುವುದಕ್ಕೆ ಮೈಸ್ಪತಿ ನಗರಕ್ಕೆ ಹೊರಡುವನು ಸಾರಥಿ ವರ್ಷ ದೇವಿಯರ ಜಾಗೃತಿ. ನಿಮ್ಮ ಸುರೇಖ ಚಂದ್ರಿಕಾ. ದಾರಿ ಬಿಡ್ರಪ್ಪ, ಅಲ್ಲಿಂದ ಹೆಣ್ಮಕ್ಳು ಬರಕ್ ದಾರಿ ಬಿಡ್ರ. ಭೂಪತಿ, ಬಡ ಜೋಗಿ ಜಮದಾಗ್ನಿಯನ್ನ ಕೊನ್ನೆದಕ್ಕೆ ಅವನ ಮಗನಾದ ಪರಶುರಾಮನು ಎನ್ನಡನೆ ಯುದ್ಧಕ್ಕೆ ಬಂದಿರುವನಂತೆ. ಬ್ರಾಹ್ಮಣ ಪುಣ್ಯನ್ನು ಒಂದ ಹರಗಳಿಗೆ ದಂಡದನ್ನ ಪುರದಕ್ಕೆ ಕಳಿಸಿ ಬರದಕ್ಕೆ ಮಕ್ಕರನ ಮಂಡಲದಕ್ಕೆ ವರಡಲ ರಥವನ್ನ ಬಿಡುವಂತನಾಗ ಸಾರದೆ ಸವತಿ ಮಾಶ್ಚರ್ಯ ತೋರಗೆ ಸುವತಿಯರಾಗಿ ಬಾಳಿರೆ ಸತಿ ಮಣಿಯರೇ. ಬಾಬಾ ಏನ್ ಪುಣ್ಯ ಮಾಡ್ರಮ್ಮ, ಏನ್ ಮಾತು ಕಲ್ತ್ಕೊಂಡ. ಕಾಂತ, ಕಾಂತಿ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವುದ ಪ್ರಯಾಣದ ಗಡುವೆ ನಿನಗೆ ಯಾತಕ್ಕೆ ಬೇಕು ಸುಂದರಿಯೇ? ನಾನು ನಿನ್ನ ಸತಿಯಲ್ಲವೇ? ಎಲ್ಲ ಅಂದವರು ಯಾರು ಸುಂದರಿಯೇ? ನೀನು ಇಲ್ಲ ಎಂದು ಹೇಳುತ್ತಿಲ್ಲ, ತಿಳಿಸದೆ ಹೋಗುತ್ತಿರುವೆಯಲ್ಲ. ತಿಳಿಸಿ ಸಾಧ್ಯವಾಗಿ ಹೋಗುವುದಿಲ್ಲ. ತಿಳಿಸಿ ಹೋಗಬೇಕು ಪ್ರಿಯ. ತಿಳಿಸಿ ಹೋಗುವುದಿಲ್ಲ ಸುಂದರಿಯೇ. ಯಾತಕ್ಕೆ? ಸತಿಯರ ಮುಂದೆ ತಿಳಿಸಿದ ಕಾರ್ಯವು ಎಂದಿಗೆ ಜಯವಾಗುವುದಿಲ್ಲ. ತಿಳಿಸದೆ ಹೋದರೆ ಜಯವಾಗುವುದೇ? ಆಗುವುದು ಸುಂದರಿಯೇ. ಹಾಗಾದರೆ ನನಗೆ ತಿಳಿಸದೆ ಹೋಗಿ ಎಷ್ಟು ಕಾರ್ಯವನ್ನು ಜಯಿಸಿಕೊಂಡು ಬಂದ? ಸಾಕಾಗಷ್ಟು ಕಾರ್ಯವಾಗಿರುವುದು ಸುಂದರಿಯೇ. ಒಂದೇ ಹೇಳು, ಕೇಳೋದು. ಹಿಂದಕ್ಕೆ ರಾವಣ ನಮ್ಮ ಹದಮನು ಮಾಡಿರೋನಲ್ಲ ಸುಂದರಿಯೇ. ಅದು ನನಗೆ ತಿಳಿಸೇ ಹೋಗಿದ್ದೆ ನೀನು. ರೇಣುಕ ರಾಜ ನಮ್ಮ ಭಂಡ ನಿರವನಲ್ಲ ಸುಂದರಿಯೇ. ತಿಳಿಸಿ ಹೋಗಿದ್ದೆ. ಸಹಜವಾಗಿ ಹೋದವನು ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ನೀ ಎನ್ನ ಬಾಳಿನ ರಾಜ, ನಾನಿನ್ನ ಪ್ರೇಮದ ರೋಜ, ನಾನಿನ್ನ ಬಿಡಲಾರೆ ಚಿನ್ನ ರನ್ನ, ನೀ ಎನ್ನ ಬಾಳಿನ ರಾಜ.
ಮೋಹನಂಗ. ಪ್ರಾಣೇಶ್ವರಿ, ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ನಿನ್ನ ಸತಿಯಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಹೇ ಉಡಿ ರಾಜ ಮುಗಿಯಳಾದ ಮಡದಿ ಮಣಿಯೇ ಸಡಗರ ಸೌಂದರ್ಯದಿಂದ ಅತಿಶಯದಿಂದ ಒಪ್ಪುವ ಸುಂದರಿಯೇ, ಆ ಬ್ರಾಹ್ಮಣನಾದ ಪರಶುರಾಮನು ಈ ಅರಣ್ಯ ವರವನ್ನು ಪಡೆದು ಎಲ್ಲಂ ಜಯಿಸುವೆನೆಂದು ಪ್ರತಿಜ್ಞೆ ಮಾಡಿರವನಂತೆ. ಹೌದೇ? ತಕ್ಕ ಕಾರಣ ಬಾಪುರ ಮದದಿಂದ ಮೆರೆಯುವ ಪರಶುರಾಮನಿಗೆ ಸಮರ ತಂಟೆಯಂಬಿಡಿಸಿ ಪಂಚಾಂಗ ಹೇಳುವ ಪಟ್ಟವದ ಕಟ್ಟೆ ಬರಲು ಕಾಳಗಕ್ಕೆ ಹೋಗುವನು ಸುರೇಖ. ನಾನು ಹೋಗುವ ಕಾರ್ಯಕ್ಕೆ ಮಾಡದಿರು ನೀನಾಟ ಕಂಟಕ. ಕಾಂತ, ಹೇ ಕಾಂತಿ, ನಿನ್ನ ಪಯಣವೆಲ್ಲಿಗೆ? ನಾನು ಹೋಗುವ ಪ್ರಯಾಣದ ಗಡುವೆ ನಿನ್ನ ಯಾತಕ್ಕೆ ಬೇಕು ಸುಂದರಿಯೇ? ನನಗೆ ಬೇಕಿಲ್ಲದ ಮೇಲೆ ಮತ್ತೆ ಯಾರಿಗೆ ಬೇಕಾಗಿರೋದು? ಎಷ್ಟು ಮಾತ್ರಕ್ಕೆ ತಿಳಿಸೋದಿಲ್ಲ, ತಿಳಿಸಬೇಕು. ಸರ್ವತ ತಿಳಿಸೋದಲ್ಲ. ಕಾಂತ, ಕಾಂತಿ, ಪ್ರಿಯ, ಪ್ರಿಯೇ, ಹೇಳಲೆ. ಚೆನ್ನಾಗಿ ಹೇಳು. ಎಲ್ಲಿಗೆ ನನ್ನ ನಿನ್ನ ಪಯಣ ಜನಗೆ ಹೋದಾಡ, ಎಲ್ಲಿಗೆ ನನ್ನ ನಿನ್ನ ಪಯಣ ಜನಗೆ ಹೋದಾಡ, ಕರ ಮುಗೆದು ಬೇಡುವೆನ ಜನಗೆ ವಿವರವನ, ಕರ ಮುಗೆದು ಬೇಡುವೆನ ಜನಗೆ ವಿವರವನ, ಎಲ್ಲಿಗೆ ನನ್ನ ನಿನ್ನ ಪಯಣ ಜನಗೆ ಹೋದಾಡ. ತಿಳಿಸೋದಲ್ಲವೇ? ಚೆನ್ನಾಗಿ ಹೇಳು ಸುಂದರಿಯೇ. ಕೇಳುವೆಯ? ಸಹಜವಾಗಿ ಕೇಳೋಣ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿದನಗೆ ಭೋಜನ, ಪ್ರಾಣೇಶ್ವರ, ಪ್ರಾಣೇಶ್ವರಿಯೇ, ಸಲ್ಲಲಿತ ಬಾಣಗಳನ್ನು ಪಡೆದು ಎಲ್ಲಿಗೆ ಹೋಗುವೆ? ಪರಶುರಾಮನ ಯುದ್ಧಕ್ಕೆ ಹೋಗುವನ ಚಂದ್ರಿಕಾ. ನಿನ್ನ ಸತಿಯಾರೆಯನ್ನ ಮುಂದೆ ತಿಳಿಸರನ್ನ ಬುದ್ಧಿ ಸಂಪನ್ನ. ಸತಿಗಳ ಮುಂದೆ ತಿಳಿಸುವುದಲ್ಲ ಸುಂದರಿಯೇ. ಹೇ ರಾಣಿ ಮಾತಿನ ಜಾಣಿಯೇ, ಸಂತದಿಂದ ಪರಶುರಾಮನು ಎಲ್ಲನ್ನು ಜಯಿಸುವೆನೆಂದು ಅರಣ ತಿರ್ಸಲವನ್ನು ಹೊರವಾಗಿ ಪ್ರತಿಜ್ಞೆ ಮಾಡಿರುವನಂತೆ. ಆ ಪರಶುರಾಮನೊಡನೆ ಸಮರಂಗಕ್ಕೆ ಹೋಗುವುದು ಬಿಡುವುದಿಲ್ಲ ಚಂದ್ರಿಕಾ. ಅವನನ್ನು ಜಯಿಸಿದರೆ ಮಾತ್ರ ನಾನು ಈರನಂದು ಸಾರ್ಥಕ. ಎಂತ ಮಾತಾಡಿ ಯುದ್ಧ ಬಂದರೆ ಹಬ್ಬದ ಊಟ ಸುಂದರಿ. ಹೌದು ಸುಂದರಿ, ಅದು ಸಹಜವಾಗಿರುವುದಿಲ್ಲ ಸುಂದರಿ.
ಪ್ರಾಣೇಶ್ವರ, ಸುಂದರಿ, ಸುಂದರ, ವಲ್ಲಭಿ, ಮನೋಹರ, ಮನೋಹರಿ, ಮುಂದೇನು? ಪ್ರಿಯೆ, ಪ್ರಿಯ, ಸುಂದರಿ, ಸುಂದರ, ನಲ್ಲೆ, ನಲ್ಲ, ಕಾಂತೆ, ಕಾಂತ. ಸುಂದರಿ, ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ಪರಶುರಾಮನೊಡನೆ ಹೋಗವನು ಸುರೇಖ. ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರುವನು. ನಿನ್ನಿಂದಾಗುವುದೇ? ನನ್ನಿಂದ ಆಗ ಕಾರ್ಯವಾದ ಸುಂದರಿಯೇ, ಆಗಲಾರದ ಕಾರ್ಯ ಯಾತಕ್ಕೆ ಆಗುವುದಿಲ್ಲ? ಕಾಂತ, ಕಾಂತೆ, ಅವನು ಮಹಾಬಲವಂತನು. ಸಾಮಾನ್ಯ ಬಲಂತಿನ ಬದಲಿಗೆ ಗೊತ್ತಿಲ್ಲವೇ? ನೀನು ಎಂಥ ಬಲಡ್ಡಿ ಎನ್ನುವುದೇ ನನಗೆ ಗೊತ್ತಿರುವುದು, ಅದಕ್ಕಾಗಿ ಬೇಡವೆಂದು ಹೇಳುತ್ತಿರುವುದು. ಸಹಜವಾಗಿ ಗೆದ್ದ ಬರುವನು. ಹೌದೇ? ಹೌದು ಸುಂದರಿಯೇ. ಕಾಂತ, ಕಾಂತೆ, ಹೇಳಲೇ? ಚೆನ್ನಾಗಿ ಹೇಳು. ಕೃತ ವೀರನ ಪ್ರೀತಿಯ ಕುಲ